ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಅದರ ಬಗ್ಗೆ ಮಾತಾಡ್ತಾರೆ. ಸಂಘಟನೆ ಬಗ್ಗೆ ರಚನೆ ಮಾಡೋ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅದನ್ನ ಕೈ ಬಿಟ್ಟಿದ್ದಾರೆ. ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ವಿಚಾರ ಏನಾಗಿತ್ತು, ಸಮ್ಮಿಶ್ರ ಸರ್ಕಾರ ಆಯ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಇಲ್ಲದೆ ಕಾಂಗ್ರೆಸ್ ಪಕ್ಷನೇ ಆಗಿದ್ರೆ ಇದೆಲ್ಲ ಕೂಡ ಸೆಟರೇಟ್ ಆಗ್ತಿತ್ತು. ಅವರು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಹಿಂಗಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ರಾಮಲಿಂಗಾರೆಡ್ಡಿ ಅವರು ಫುಲ್ ಅಸಮಾಧಾನದಿಂದ ಖುದ್ದು ಹೋಗಿದ್ದಾರೆ. ಅವ್ರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಸ್ವಲ್ಪ ನ್ಯೂನತೆಗಳಿತ್ತು, ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಪಕ್ಷ ಅಲ್ವಾ ಇದು. ನಾನು 40 ವರ್ಷದಿಂದ ಈ ಪಕ್ಷದಲ್ಲಿದ್ದೀನಿ. ನಮ್ಮ ಪಕ್ಷ ಬೆಳಿಬೇಕು, ನಮ್ಮ ಪಕ್ಷ ಸದೃಢವಾಗಿ ದೇಶದಲ್ಲೇ ಬರಬೇಕು ಅಂತ. ಈಗ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಪ್ರಧಾನಮಂತ್ರಿಗಳಾಗಬೇಕು ಅಂತ ನಾವೆಲ್ಲ ಇಷ್ಟಪಡ್ತಿರ್ತಕ್ಕಂಥವ್ರು ಅಲ್ವಾ. ನೋವು ಏನು ಆ ಥರದ್ದು ಹೆಚ್ಚು ನೋವೇನಿಲ್ಲ ಸರ್. ಒಂದಿಬ್ರು ಈಗ ಸಣ್ಣ ಪುಟ್ಟ ಒಂದು ಪಕ್ಷ ಆದ್ಮೇಲೆ ಒಂದು ಸಣ್ಣ ಪುಟ್ಟ ಇದಿರುತ್ತಲ್ಲ, ಅಶ್ಯೂರೆನ್ಸಸ್ ಏನು ಕೇಳಲಿಲ್ಲ ನಾನು. ಆಮೇಲೆ ನಾನು ಯಾವತ್ತೂ ಕೂಡ ಹುದ್ದೆಗಾಗಲಿ ಅಥವಾ ಪಕ್ಷದಲ್ಲಿ ಹುದ್ದೆಗೆ ಆಗಲಿ ಮಂತ್ರದಲ್ಲಿ ಹುದ್ದೆಗೆ ಆಗಲಿ ನಾನು ಯಾವತ್ತೂ ಕೂಡ ಆಸೆ ಪಟ್ಟೋನಲ್ಲ. ಸಹಜವಾಗಿ ನಮ್ಮ ಎಕ್ಸ್ಪೀರಿಯನ್ಸು, ನಮ್ಮ ಅನುಭವದ ಮೇಲೆ ಪಕ್ಷ ಸರ್ಕಾರಗಳಲ್ಲಿ ಸಿಗ್ತಾ ಇತ್ತು. ಈಗ ಬರೀ ನನ್ನ ಒಬ್ಬನ ವಿಚಾರ ಅಂತಲ್ಲ, ಇನ್ ಜನರಲ್ ಆಗಿ ಎಲ್ಲ ಮಾತಾಡ್ಕೊಂಬಂದೆ. ನನಗಂತೂ 100ಕ್ಕೆ 100 ಭಾಗ ಸಮಾಧಾನ ಆಗಿದೆ. ಆಮೇಲೆ ಈಶ್ವರ್ ಖಂಡ್ರೆ ಅವರು ಕೂಡ ಫೋನ್ ಮಾಡಿದರು, ದಿನೇಶ್ ಅವರು ಕೂಡ ಫೋನ್ ಮಾಡಿದರು. ಮತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗ ಒಂದೇ, ಯಾವುದೋ ನೆಕ್ಸ್ಟು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು JDS ಸಮ್ಮಿಶ್ರ ಈಗ ಕ್ಯಾಂಡಿಡೇಟ್ಸ್ ಹಾಕ್ತೀವಿ. ಹಾಕದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನಗಳು ಕರ್ನಾಟಕದಲ್ಲಿ ಬರಬೇಕು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ನ ಪ್ರಧಾನಮಂತ್ರಿ ದೆಹಲಿನಲ್ಲಿ ಇರಬೇಕು. ಮುಂದಿನ ಆಗಸ್ಟ್ಗೆ ಕಾಂಗ್ರೆಸ್ ಪ್ರಧಾನಮಂತ್ರಿ ದೆಹಲಿನಲ್ಲಿ ಬಾವುಟ ಹಾರಿಸಬೇಕು. ಅದು ನಮ್ಮ ಸಮಾಧಾನ ತಂದಿದೆ ಅಂದ್ರಲ್ಲ, ಏನ್ ಹೇಳಿದ್ರು ಆಗಿದ್ರೆ ಅಲ್ಲ. ಈಗ ಅಸಮಾಧಾನ ಇದೆ. ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿರ್ಬೇಕು, ಕೂಟದ ಕಾರಣ ಓಡಾಡಬೇಕು ಅಂತ ಅನ್ಕೊಂಡಿದ್ರು. ನೀವ್ ಹೇಗೆ ರಾಹುಲ್ ಗಾಂಧಿ ಅನ್ಕೊಳ್ತಾರೆ ನಿಮ್ದು ಹಂಗೆ ಅನ್ಕೊಂಡಿದ್ರು. ಈಗ ಅದು ಆಗಿಲ್ಲ. ಅದೀಗ ಏನೀಗ ಆಮೇಲೆ ಇದೆಲ್ಲ ಸಮಯ ಸಂದರ್ಭ ಬಂದಾಗ ಏನೇನು ಯಾರು ಆಗಬೇಕೋ ಅದು ಆಗ್ತಾ ಇರ್ತೀವಿ ಅಲ್ವಾ. ಈ ಹಿಂದೆನೂ 4 ಬಾರಿ ಮಂತ್ರಿ ಆಗಿದ್ದೆ. ನಾನು ಯಾರನ್ನೂ ಕೂಡ ಕೇಳಿರಲಿಲ್ಲ. ನೀವು ಬೇಕಾದ್ರೆ SM ಕೃಷ್ಣ ಅವ್ರನ್ನ ಕೇಳಿ, ಸಿದ್ದರಾಮಯ್ಯ ಅವ್ರನ್ನ ಕೇಳಿ, ವೀರಪ್ಪ ಮೊಯ್ಲಿ ಅವ್ರನ್ನ ಕೇಳಿ, ಧರ್ಮಸಿಂಗ್ ಅವರಿಲ್ಲ. ಹಾಗೆ ಗುರುಸ್ತಾ ಇದ್ರು. ಮುಂದಕ್ಕೆ ಸಮಯ ಸಂದರ್ಭ ಬಂದಾಗ ಏನೇನು ಆಗಬೇಕೋ ಎಲ್ಲರೂ ಆಗ್ತಾರೆ. ಸಮಾಧಾನ ತರುವ ರೀತಿಯಲ್ಲಿ ಏನ್ ಹೇಳಿದ್ರು ಸರ್? ಈಗ ಸಮಾಧಾನ ತರುವ ರೀತಿಯಲ್ಲಿ ಏನ್ ಹೇಳಿದ್ರು? ಈಗ ನಿನ್ನೆಲ್ಲ ಬೇಸರ ವ್ಯಕ್ತಪಡಿಸಿದ್ರಿ, ಈಗ ಬೇಸರ ಕಡಿಮೆ ಆಯ್ತಾ? ಇಲ್ಲ, ಈಗ ಬೇಸರ ಆಗಿತ್ತು ಅಂತ ಹೇಳಿದ್ದೆ. ಸ್ವಲ್ಪ ವಿದ್ಯಮಾನಗಳು ಸ್ವಲ್ಪ ಈಗ ಅದನ್ನ ಮುಂದಕ್ಕೆ ಸರಿ ಮಾಡ್ಕೊಳ್ತೀವಿ ಅಷ್ಟೇ. ಅದೆಲ್ಲ ಹೇಳಕ್ಕಾಗುತ್ತೆ. ಮುಂದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ. ಆಮೇಲೆ ನಾನು ಕೂಡ ಇದರಲ್ಲಿ ನೋಡಿದೆ, ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸತೀಶ್ ರೆಡ್ಡಿ ಬಂದಿದ್ರು, ಮತ್ತು ಇಲ್ಲ ಕೃಷ್ಣಪ್ಪ ಅವ್ರು ಬಂದಿದ್ರು ಅಂತ. ಅವ್ರು ಬಂದೇ ಇಲ್ಲ ಪಾಪ. ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ನಮಗೆ ಸಿಕ್ಕಿದ್ದಿದ್ದು ಅಷ್ಟೇ. ಆ ಚುನಾವಣೆ ಸಮಯದಲ್ಲಿ ವಿಶ್ವನಾಥ್ ಬೆಳಿಗ್ಗೆ ಮನೆಗೆ ಬಂದಿದ್ರು. ಏನಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಮಗನ ಮದುವೆ ಇತ್ತು, ಇನ್ವಿಟೇಷನ್ ಕೊಡೋಕೆ ಬಂದಿದ್ದರು. ಮತ್ತು ಮೊನ್ನೆ ಕೂಡ ಮಾಧ್ಯಮಗಳಲ್ಲಿ SM ಕೃಷ್ಣ ಅವರು ಏನೋ ಮಾತಾಡಿದ್ದಾರೆ ಅಂತ ನಿಮ್ಮ ಹತ್ರ ಅಂದರು. SM ಕೃಷ್ಣ ಅವ್ರ ಹತ್ರ ಮಾತಾಡೇ ಇಲ್ಲ ಅಲ್ವಾ. ಎಲ್ಲ ಊಹಾಪೋಹಗಳಷ್ಟೇ, ಇದೆಲ್ಲ ಬರುತ್ತೆ. ಅದರ ಬಗ್ಗೆ ನನಗಂತೂ ಈಗ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿದ್ದು ಸಮಾಧಾನ ತಂದಿದೆ. ನಮ್ಮೆಲ್ಲರ ಗುರಿ ಮುಂದಕ್ಕೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಗೆಲ್ಲೋದಕ್ಕೆ ಪ್ರಯತ್ನ. ಯಾರು ಕೊಡೋದಿಲ್ಲ. ನಾನು ಮೊನ್ನೆನೇ ಹೇಳಿದ್ದೆ, ಪ್ರತಿಭಟನೆ ಕೂಡ ಮಾಡಬಾರ್ದು ಅಂತ ಹೇಳಿದ್ದೆ. ಆದರೂ ಈ ಕೇಳೋದಿಲ್ವಲ್ಲ ಕೆಲವು ಸರಿ ನಮ್ಮ ಮಾತು ಅಷ್ಟೇ. ನಾನು ಎಲ್ಲರಿಗೂ ಹೇಳ್ತೀನಿ, ಮೊನ್ನೆನೇ ಹೇಳಿದ್ದೆ ಪ್ರತಿಭಟನೆ. ವೇಣುಗೋಪಾಲ್ ಅವರು ಇಲ್ಲ, ಅವರು ಬೆಂಗಳೂರಲ್ಲಿ ಇಲ್ಲ. ಇಲ್ಲ, ಅದೇನೋ ಆ ವಿಚಾರ ನಾನು ಮಾತಾಡಲಿಲ್ಲ. ಆ ವಿಚಾರ ಮಾತಾಡಕ್ಕೆ ಹೋಗಲಿಲ್ಲ. ಅದೇ ಹೇಳಿದ್ನಲ್ಲ, ಯಾಕೆ ಆ ರೀತಿ ಆಯಿತು ಅಂದರೆ ಸಮ್ಮಿಶ್ರ ಸರ್ಕಾರ ಆಯಿತು, JDSಗೂ ಪಾಲು ಹೋಯಿತು,
ಅದರಲ್ಲಿ ಸ್ವಲ್ಪ ನ್ಯೂನತೆಗಳಾಗಿದೆ ಅಂತ ಹೇಳಿದರು. ಅದು ನನಗೂ ಗೊತ್ತಿತ್ತು. ಆದರೆ ಅದನ್ನು ನಾವು ಗಮನಕ್ಕೆ ತರೋದು ನಮ್ಮ ಕರ್ತವ್ಯ. ನಮ್ಮ ಮುಖಂಡರ ಗಮನಕ್ಕೆ ಕೆಲವು ಸಂದರ್ಭಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಕ್ಕೆ ತರಬೇಕು, ತಂದಿದ್ದೀನಿ ಅಷ್ಟೇ.